ನಾನು ದೋಸೆಗೆ ನೆನೆಸ್ತಾ ಇದ್ದೀನಿ. ಅದಕ್ಕೆ ನಾನು ನೋಡಿ ಅಕ್ಕಿನ ಹಾಕ್ತಾಯಿದ್ದೀನಿ. ನಾನು ಸೋಮವಾರ ನಾನು ದೋಸೆ ಇಲ್ಲಾಂದರೆ ಇಡ್ಲಿ ಮಾಡ್ತೀನಿ. ಮಕ್ಳಿಗೆ ತುಂಬ ಇಷ್ಟ. ಅದಕ್ಕೆ ನಾನು 4 ಗ್ಲಾಸ್ ಅಕ್ಕಿನ ನೆನೆಸ್ತಾ ಇದ್ದೀನಿ. ನೋಡಿ 3 ಗ್ಲಾಸ್ ಆಯಿತು. ಇನ್ನೊಂದು ಗ್ಲಾಸ್ 4 ಗ್ಲಾಸ್ ನೆನೆಸ್ತಾ ಇದ್ದೀನಿ. ಅಕ್ಕಿನ ರನ್ನಿಂಗ್ ವಾಟ್ರಲ್ಲಿ ತೊಳಿತಾ ಇದ್ದೀನಿ. ಅಕ್ಕಿನ ಒಂದು 3 ಸಲ 4 ಸಲ ತೊಳಿಬೇಕು. ಅದು ಕ್ಲಿಯರಾಗಿ ಕಾಣಿಸ್ಬೇಕು. ಅದು ತೊಳೆದ್ಮೇಲೆ ನಾವು ಅಕ್ಕಿನ ನೋಡಬೇಕು, ಆ ಥರ ತೊಳಿಬೇಕು. ಕುದಿಯೋ ನೀರಲ್ಲಿ ನೆನೆಸ್ಬೇಕು ಅಕ್ಕಿನ. ನಾನು ಒಂದು 6 ಗಂಟೆ 7 ಗಂಟೆ ನೆನೆಸ್ತೀನಿ. ಅದು ಎಷ್ಟು ಗಂಟೆ ನೀವು ನೆನೆಸ್ತೀರೋ ಅದು ತುಂಬ ಒಳ್ಳೆಯದು. ಇದಕ್ಕೆ ನಾನು ಮೆಂತ್ಯ ಹಾಕ್ತಾಯಿದ್ದೀನಿ. ಮೆಂತ್ಯ ಒಂಚೂರು ಹಾಕ್ತಾಯಿದ್ದೀನಿ ಇದಕ್ಕೆ. ನಾನು 3/4 ಕಪ್ ಬೇಳೆ ತೊಗೊಂಡಿದ್ದೀನಿ, ಕಡಲೆಬೇಳೆ. ಅದು ದೋಸೆಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಉದ್ದಿನ ಬೇಳೆ 1 ಕಪ್ ಹಾಕಬೇಕು. 1 ಕಪ್ಪು 4 ಲೋಟಗೆ 1 ಕಪ್ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಂದು ಉದ್ದಿನ ಬೇಳೆ ನಾನಿನ್ನೂ ಹಾಕಿಲ್ಲ, ಹಾಕಬೇಕು. ಇದು 1 ಕಪ್ ತೊಗೊಂಡು ಹಾಕಿದ್ರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಸಬ್ಬಕ್ಕಿ ಹಾಕಿದ್ರೆ ದೋಸೆ ಮಿಕ್ಸ್ಗೆ ಅದು ಸಾಫ್ಟಾಗಿ ಬರುತ್ತೆ. ಸೊ ಅದಕ್ಕೆ ನಾನು ರೈಸು, ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಸಬ್ಬಕ್ಕಿ ಹಾಕಿದ್ದೀನಿ. ಅದನ್ನು ನೀವು ಬೆಳಗ್ಗೆ 7 ಗಂಟೆಗೆ ನೆನೆಸಿದ್ರೆ ನಾನು 5 ಗಂಟೆ ಸಾಯಂಕಾಲ ನಾನು ಅದನ್ನು ರುಬ್ತೀನಿ. ಅದು ತುಂಬ ಚೆನ್ನಾಗಿ ಬರುತ್ತೆ. ಬೆಳಗ್ಗೆ ನೆನೆಸಿದ ರೈಸ್ನ ನಾನು ತೊಳೆದ್ಬಿಟ್ಟು ಇವಾಗ ನಾನು ದೋಸೆಗೆ ರೆಡಿ ಮಾಡ್ತೀನಿ. ಇವಾಗ ನೋಡಿ ಮೆಂತ್ಯ ಎಲ್ಲ ಹಾಕಿದ್ದೀನಿ. ಇವಾಗ ರೈಸ್ ಎಲ್ಲ ಚೆನ್ನಾಗಿ ಸೋಕಾಗಿದೆ. ಇವಾಗ ಅದನ್ನು ತೊಳೆದ್ಬಿಟ್ಟು ನಾನಿವಾಗ ದೋಸೆ ಮಿಕ್ಸ್ಗೆ ಸ್ಟಾರ್ಟ್ ಮಾಡ್ತೀನಿ ರುಬ್ಬೋದಕ್ಕೆ. ಚೆನ್ನಾಗಿ ರುಬ್ಬಿದೆ, ಚೆನ್ನಾಗಿ ನೆಂದಿದೆ. ಇವಾಗ ನಾನು ಇದನ್ನು ತೊಳೆದ್ಬಿಟ್ಟು ಇವಾಗ ನಾನು ಗ್ರೈಂಡರ್ಗೆ ಹಾಕ್ತಾಯಿದ್ದೀನಿ. ದೋಸೆ ಎಲ್ಲ ಚೆನ್ನಾಗಿ ರುಬ್ಬಿದ್ದೀನಿ. ಇವಾಗ ದೋಸೆ ಆದಮೇಲೆ ಇದು ಹಾಕಬೇಕು. ಇದು ನಾನು ತೊಳಿತಾ ಇದ್ದೀನಿ. ನೋಡಿ ಆಗ್ತಾ ಇದೆ. ಇನ್ನೊಂದು 2 ನಿಮಿಷ ಆದರೆ ಮುಗೀತು. ಉದ್ದಿನಬೇಳೆ ರುಬ್ಬಿದ್ದನ್ನು ಇವಾಗ ನಾನು ದೋಸೆ ಮಿಕ್ಸ್ಗೆ ಬೆರೆಸಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಬೆಳಗ್ಗೆವರೆಗೂ ಇಡಬೇಕು. ನಾನು ಇದಕ್ಕೆ ಉಪ್ಪು ಹಾಕಲ್ಲ. ಬೆಳಗ್ಗೆ ನಾನು ಎದ್ದಾಗ 5 ಗಂಟೆಗೆ ಆವಾಗ ನಾನು ಉಪ್ಪು ಹಾಕ್ಬಿಟ್ಟು ನಾನು ಆಮೇಲೆ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ಸ್ಟಾರ್ಟ್ ಮಾಡ್ತೀನಿ. ಆ್ಯಕ್ಚುಲಿ ನಿಮ್ಗೆ ಇಷ್ಟ ಆದರೆ ಉಪ್ಪು ಹಾಕ್ಕೊಬೋದು ಇವಾಗಲೇ, ಇಲ್ಲಾಂದರೆ ಬೆಳಗ್ಗೆ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ನೋಡಿ ಅದು ಮಿಕ್ಸ್ ಆದಮೇಲೆ ಇವಾಗ ಚೆನ್ನಾಗಿ ಬಂದಿದೆ. ಇವಾಗ ದೋಸೆ ಮಿಕ್ಸು ರೆಡಿಯಾಗಿದೆ. ನಾಳೆಗೆ ನೀವು ಇಡ್ಲಿ, ದೋಸೆ ಏನಾದರೂ ಹಾಕ್ಕೊಬೋದು. ತುಂಬ ಸ್ಮೂತಾಗಿ ಬಂದಿದೆ. ಇವಾಗ ನಾನು ಉಪ್ಪು ಹಾಕ್ಬಿಟ್ಟು ಇದನ್ನು ಬೆರೆಸ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊತೀನಿ, ಯಾಕಂದರೆ ಅದು ಸ್ವಲ್ಪ ಇದಾಗಿದೆ. ಅದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. ರೆಡಿಯಾಗಿದೆ. ಇವಾಗ ನೀವು ಇಡ್ಲಿ, ದೋಸೆ, ಪಡ್ಡು ಏನು ಬೇಕಾದರೂ ಮಾಡ್ಕೊಳ್ಬೋದು.